ಮಾಡ್ತಾ ಇದೆ. ವಿಧಾನಸೌಧದ ಕೆಂಗಲ್ ಪ್ರತಿಮೆ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ವಿಜಯೇಂದ್ರ, ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವ ವಹಿಸಿದ್ದಾರೆ. ಈ ಒಂದು ಪ್ರತಿಭಟನೆಗೆ ಬಿಜೆಪಿ ಶಾಸಕರು, ಎಂಎಲ್ಸಿಗಳು ಸೇರಿ ಹಲವರು ಭಾಗಿಯಾಗಿದ್ದಾರೆ. ಸ್ಪೀಕರ್ ಖಾದರ್ ನಡೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಪೀಕರ್ ಕಚೇರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಬಿಜೆಪಿಯ ನಾಯಕರು. ಜಂಟಿ ಕಾರ್ಯದರ್ಶಿ ಮಹಾಲಿಂಗೇಶ್ಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅಶಿಸ್ತು ತೋರಿಸಿದ್ರು, ಶಿಸ್ತನ್ನ ಕಾಪಾಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ 18 ಜನರಿಗೆ ಸಸ್ಪೆಂಡ್ ಮಾಡಲಾಗಿತ್ತು. ಇದನ್ನ ವಿರೋಧಿಸಿ ಈ ಸಸ್ಪೆಂಡ್ ಅನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿ ಬಿಜೆಪಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರೋದು ನೀವು ಗಮನಿಸ್ತಾ ಇದ್ದೀರಾ. ವಿಧಾನಸೌಧದ ಕೆಂಗಲ್ ಪ್ರತಿಮೆಯ ಮುಂದೆ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನೋವಿನ ಕೂಗೆ ಆಕಾಶದ ಹಗಲಕ್ಕೂ ನಿಂತ ಹಾಲವೇ ನೋಡಿ, ಬಿಜೆಪಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ. ಜಂಟಿ ಕಾರ್ಯದರ್ಶಿ ಅವರಿಗೂ ಕೂಡ ಇದೀಗ ಮನವಿಯನ್ನ ಮಾಡಲಾಗಿದೆ. ಸಸ್ಪೆಂಡ್ ಏನು ಮಾಡಿದ್ರು ಆ ಸಸ್ಪೆಂಡ್ ಅನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಬಿಜೆಪಿ ನಿರಂತರವಾದಂಥ ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದೆ. ಈ ಸರ್ಕಾರದ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳನ್ನು ಸಿದ್ಧ ಮಾಡಿಕೊಳ್ಳಲಾಗಿದೆ. ಈಗ ಸದ್ಯಕ್ಕೆ ವಿಜಯೇಂದ್ರ, ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇರೋದು. ಇದು ಬಿಜೆಪಿಯ ಶಾಸಕರುಗಳು ಅವರುಗಳನ್ನು ಸಸ್ಪೆಂಡ್ ಮಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸ್ಪೀಕರ್ ಖಾದರ್ ನಡೆಗೆ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಈ ಸಸ್ಪೆಂಡನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಇದಾದ ನಂತರ ಈ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದು ವಿಧಾನಸೌಧದ ಮುಂಭಾಗದಲ್ಲಿ ಸದ್ಯ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. 18 ಬಿಜೆಪಿ ಶಾಸಕರ ಅಮಾನತನ್ನು ವಿರೋಧಿಸಿ ಬಿಜೆಪಿ ಧರಣಿಯನ್ನ ಮಾಡ್ತಾ ಇರೋದು. ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಕೈಗೊಂಡಿರುವ ಸ್ಪೀಕರ್ ಅವರಿಗೆ ಮಿಸ್ಟರ್ ಹರ್ಷಿತ್ ಹಿಂದೆ ಬಾಪ ಮೊಬೈಲ್ ಎತ್ಕೊಂಡು ಸ್ಪೀಕರ್ ಹುದ್ದೆಯನ್ನು ದುರುಪಯೋಗ ಮಾಡಿಕೊಂಡಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಸ್ಪೀಕರ್ ಕುರ್ಚಿಯನ್ನು ದುರುಪಯೋಗ ಮಾಡಿಕೊಂಡಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಾರ್ಟಿಯ ಸರ್ವಾಧಿಕಾರಿ ನೀತಿಗೆ ಜನ ಶಾಸಕರನ್ನ ಸಹಜವಾಗಿ ಅಶಿಸ್ತಿನ ವರ್ತನೆ ಅಂತ ಹೇಳಿ ಬೆಳಗಿಂದ ಸಂಜೆವರೆಗೆ ಹೊರಗಾಗ್ತಾರೆ. ಇಲ್ಲದೇ ಅಧಿವೇಶನದ ಪೂರ್ಣ ಅವಧಿಯವರೆಗೆ ಸಸ್ಪೆಂಡ್ ಮಾಡುವಂಥದ್ದು ಸಹಜವಾಗಿ ಒಬ್ಬ ಸ್ಪೀಕರ್ನ ಆದೇಶ ಇರ್ತದೆ. ಇಡೀ ದೇಶದ ಎಲ್ಲ ಸ್ಪೀಕರ್ಗಳು ಹಾಗೆ ಮಾಡಿದ್ರು. ಆದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸ್ಪೀಕರು 6 ತಿಂಗಳ ಕಾಲ ನಮ್ಮ 18 ಜನ ಶಾಸಕರನ್ನ ಅಮಾನತುಗೊಳಿಸಿದ್ದು ಮಾತ್ರ ಅಲ್ಲ, ಅವರು ವಿಧಾನಸೌಧದ ಒಳಗಡೆ ಬರಬಾರ್ದು, ಲಾಂಜಿಗೆ ಕೂಡ ಬರಬಾರ್ದು, ಅವರ ಪತ್ರಗಳಿಗೆ ಮಾನ್ಯತೆ ಸಿಕ್ಕಬಾರ್ದು, ಉಪಸಮಿತಿಗಳಲ್ಲಿ ಅವರು ಭಾಗವಹಿಸಬಾರ್ದು, ಈ ರೀತಿಯ ಒಂದು ಆದೇಶವನ್ನು ಮಾಡಿದ್ದಾರೆ. ಅವರು ಮೊನ್ನೆ ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ, ಸ್ಪೀಕರಿಗೆ ಎಂಟೈರ್ ಶಾಸಕರನ್ನ ಕಿತ್ತಾಕುವಂಥ, ಶಾಸಕ ಸ್ಥಾನದಿಂದ ಕಿತ್ತಾಕುವಂಥ ಅಧಿಕಾರ ನನಗಿದೆ ಅಂತ ಹೇಳ್ತಾರೆ. ಅವರು ಇನ್ನೂ ಹೆಚ್ಚು ಕಮ್ಮಿ ಆದರೆ ಇನ್ನು ಉಗ್ರವಾದಂಥ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಬಹಳಷ್ಟು ಜನಕ್ಕೆ ಬಹಳಷ್ಟು ಅಧಿಕಾರ ಕೈಯಲ್ಲಿ ಇರ್ತದೆ. ಕುರುಡನ ಕೈಗೆ ದೊಣ್ಣೆ ಸಿಗದಂಗೆ ಆಗಬಾರ್ದು. ಅಧಿಕಾರ ಚಲಾಯಿಸುವ ಒಂದು ಮಾನಸಿಕ ಸ್ಥಿತಿ ಮತ್ತು ಬುದ್ಧಿವಂತಿಕೆ ಅವರಿಗೆ ಇರಬೇಕಾಗ್ತದೆ. ರಾಜಕಾರಣದಲ್ಲಿ, ಪ್ರಜಾತಂತ್ರದಲ್ಲಿ ಗಿಂತ ಹೆಚ್ಚು ಸದಸ್ಯರನ್ನ ಅಮಾನತುಗೊಳಿಸಿದರೆ 60 ದಿವಸ ಅಮಾನತುಗೊಳಿಸಿದರೆ ಅವರ ಸದಸ್ಯತ್ವವೇ ಹೋಗ್ತದೆ ಕಾನೂನು ಪ್ರಕಾರ. ಆದರೆ 6 ತಿಂಗಳು ಅಂದ್ರೆ 180 ದಿನ ಆಯಿತು. ಅವರು ಸದಸ್ಯರಾಗಿ ಮತ್ತೆ ಮುಂದುವರಿಯಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಅವಿವೇಕತನದ ಪರಮಾವಧಿಯನ್ನ ಸಭಾಧ್ಯಕ್ಷರು ಪ್ರದರ್ಶನ ಮಾಡಿದ್ದಾರೆ. ನಿಜವಾಗಿಯೂ ನಾವು ಹಿಟ್ಲರ್ ಅನ್ನ ಕೇಳಿದ್ವಿ. ಈಗ ಹಿಟ್ಲರ್ ಸರ್ಕಾರ
ಅದಕ್ಕೆ ಹಿಟ್ಲರ್ ನೇಚರೇ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷರು ಕೂಡ ಸಿಕ್ಕಿರೋದು ಕರ್ನಾಟಕದ ದುರ್ದೈವ. ಇವತ್ತು ಯಾವುದೇ ಕಾರಣಕ್ಕೆ ಸದನ ಭಾರತ್ ಮಾತಾ ಕಿ ಜನ ವಿರೋಧಿ ನೀತಿಗೆ ಕಾಂಗ್ರೆಸ್ಸಿನ ಜನ ವಿರೋಧಿ ನೀತಿಗೆ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಗೌರವಾನ್ವಿತ ಸ್ಪೀಕರ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ವಿರೋಧಿಸಿ ನಾವಿವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಯಾವ ಸ್ಪೀಕರ್ ಅವರು, ಸಭಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಥವಾ ಆಡಳಿತ ಪಕ್ಷದ ಕೈಬೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಆಡಳಿತ ಪಕ್ಷದ ಕೈಬೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು 18 ಶಾಸಕರನ್ನ ಈ ರೀತಿ ಸಂವಿಧಾನ ಬಾಹಿರವಾಗಿ 6 ತಿಂಗಳ ಕಾಲ ಅನೇಕ ಷರತ್ತುಗಳನ್ನ ಒಳಪಡಿಸಿ ಪಕ್ಷದ ಆಧಾರಿತ ಅಲ್ಲ. ಇಲ್ಲಿ ಏನಾಗಿದೆ, ಪಕ್ಷನು ಕಾಂಗ್ರೆಸ್ ಪಕ್ಷದ ಪರವಾಗಿ, ಮತೀಯ ಪಕ್ಷದ ಮತೀಯ ಧರ್ಮದ ಪರವಾಗಿ ಮಾಡಿರುವಂಥದ್ದನ್ನ ನೋಡಿದ್ರೆ, ಈಗ ಸ್ಪೀಕರ್ ಆಗಿರತಕ್ಕಂಥ ಖಾದರ್ ಅವರು ನಡ್ಕೊಂಡಂಥ ನಡವಳಿಕೆ ಪ್ರಶ್ನಾರ್ಥಕವಾಗಿ ನಿಂತಿದೆ ಜನಗಳ ಮುಂದೆ. ಸಂವಿಧಾನದ ಮುಂದೆ ಹಲವು ಪ್ರಶ್ನೆಗಳನ್ನು ಇವತ್ತು ಅವರು ಎದುರಿಸಬೇಕಾಗಿದೆ. ನಾನು ಖಾದರ್ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಅಲ್ಲ ಸ್ವಾಮಿ, ನಮ್ಮ MLAಗಳು 18 ಜನ MLAಗಳು ನಿಮ್ಮ ಪೀಠದ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು ಅಂತ ನೀವು ನಮ್ಮನ್ನ ಸಸ್ಪೆಂಡ್ ಮಾಡಿರೋದು. ನೀವು 18 ಜನ ಎಲೆಕ್ಟೆಡ್, ನಾವು ಜನಪ್ರತಿನಿಧಿಯಾಗಿ ಎಲೆಕ್ಟ್ ಆಗಿದ್ದೀರಿ. ನಾವು ಸಂವಿಧಾನದ ಪರವಾಗಿ ಎಲೆಕ್ಟ್ ಆಗಿ ಸಂವಿಧಾನದ ಪರವಾಗಿ ಓತು ತಗೊಂಡಿದ್ದೀರಿ. ನಾವೆಲ್ಲರೂ ಕೂಡ ಸಂವಿಧಾನದ ಓತ್ ತಗೊಂಡು ನಾವು ಅಸೆಂಬ್ಲಿ ಒಳಗಡೆ ಬಂದಿದ್ದು. ನಾವು ಬಂದು ನಿಮ್ಮ ಪಕ್ಕದಲ್ಲಿ ನೀವೇ ಬನ್ನಿ 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 ಇನ್ನೂ ಬೇಗ ಬನ್ನಿ ಅಂತ ಹೇಳಿ ಕರೆದು ನಿಲ್ಸ್ಕೊಂಡು ಇವತ್ತು ಸಸ್ಪೆಂಡ್ ಮಾಡಿದ್ದೀರಲ್ಲ. ನಾನು ಖಾದರ್ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಸದನ ನಡೀದೇ ಇರೋವಾಗ ನಿಮ್ಮ ಬಂಧುಗಳನ್ನೆಲ್ಲ ಕರ್ಕೊಂಡು ಪೀಠದ ಮೇಲೆ ಕೂತ್ಕೊಂಡು, ಕರೆಕ್ಟಾ? ಬಂಧುಗಳನ್ನೆಲ್ಲ ಕರ್ಕೊಂಡು, ಸಂಬಂಧಿಗಳನ್ನೆಲ್ಲ ಕರ್ಕೊಂಡು, ಆಲ್ ಬ್ರದರ್ಸ್ಗಳನ್ನೆಲ್ಲ ಕರ್ಕೊಂಡು